Namaskaram, very good morning everyone, and welcome back to a new video, guys. So overall, this video is about Monday to Friday live streams ಆಗಿರಲಿ ಟೆಲಿಗ್ರಾಮ್ ಆಗಲಿ. ಸೊ ನಮ್ದು ಅನಾಲಿಸಿಸ್ ಹೆಂಗ್ ವರ್ಕ್ ಆಗಿದೆ, ಸೊ ಅಂಡ್ ಮಾರ್ಕೆಟಿಂಗ್ ಮೂವ್ ಆಗಿದೆ, ಯಾವುದು ಲೈಕ್ ಎಸ್ ಎಲ್ ಹಿಟ್ ಆಗಿದೆ, ಯಾವುದು ಟಾರ್ಗೆಟ್ಸ್ ಹಿಟ್ ಆಗಿದೆ. ಸೊ ಎವ್ರಿಥಿಂಗ್ ಈ ವಿಡಿಯೋದ ಲೈಕ್ ಒಂದು ಚೆಕ್ ಮಾಡೋಣ. ಅಂಡ್ ದಿಸ್ ವಿಡಿಯೋ ಇಸ್ ಜಸ್ಟ್ ಫಾರ್ ಎಜುಕೇಶನ್ ಪರ್ಪಸ್, ಜಸ್ಟ್ ಲೈಕ್ ಕ್ಯಾಲ್ಕುಲೇಟ್ ಲೈಕ್ ಅನಾಲಿಸಿಸ್ ಹೆಂಗ್ ಹೋಯ್ತು ಅಂತ ಚೆಕ್ ಮಾಡ್ತಿದ್ರು ಅಷ್ಟೇ. ಓಕೆ, ನಥಿಂಗ್ ಶುಡ್ ಬಿ ಟೇಕನ್ ಆಸ್ ಅ ಫಿನಾನ್ಷಿಯಲ್ ಅಡ್ವೈಸ್, just for education purpose. So let's start. So gold ಅಲ್ಲಿ actually like ಒಂದು ಈ ವೀಕಲ್ ಕಂಪ್ಲೀಟ್ಲಿ ಗೋಲ್ಡ್ ಅಲ್ಲಿ ಒಂದೇ ಟ್ರೇಡ್, ದಟ್ ಈಸ್ ಫ್ರೈಡೆ. ಓಕೆ, ಸೊ ಫ್ರೈಡೆ ಲೈವ್ ಸ್ಟ್ರೀಮ್ಸ್ ಅಲ್ಲಿ ಎಕ್ಸಾಕ್ಟ್ಲಿ ಅದು ಗೋಲ್ಡ್ ಮಾರ್ಕ್ ಮಾಡ್ತಾ ಇರಲಿಲ್ಲ, ಬಟ್ ಎಸ್ ಲೈವ್ ಸ್ಟ್ರೀಮ್ಸ್ ಅಲ್ಲಿ ಕೇಳಿದ್ಕೆ ಗೋಲ್ಡ್ ಲೆವೆಲ್ಸ್ ನ ಸೊ ಕ್ಲಿಯರ್ ಆಗಿ ಕೊಟ್ಟೆ. ಸೊ ಮಧ್ಯಾಹ್ನ ಆಲ್ಮೋಸ್ಟ್ ಲೈವ್ ಸ್ಟ್ರೀಮ್ ಕ್ಲೋಸ್ ಆಗಿದೆ, ಹಾಫ್ ಅನ್ ಅವರ್ 1 ಅವರ್ಗೆ ಲೆವೆಲ್ ಸ್ಟಾಪ್ ಆಯ್ತು. ಕ್ಯಾಂಡಲ್ ಕನ್ಫರ್ಮೇಶನ್ ಜೊತೆಗೆ 50 ಪಿಪ್ಸ್ ರಿಸ್ಕ್, 150 ಪಿಪ್ಸ್ ಟಾರ್ಗೆಟ್, ಡನ್ ಅಂಡ್ ಡಸ್ಟೆಡ್. ಓಕೆ, ಸೊ ಗೋಲ್ಡ್ ಅಲ್ಲಿ ಒಂದೇ ಟ್ರೇಡ್ ತಗೊಂಡಿದ್ದು. ಅಂಡ್ ತುಂಬಾ ಜನ ಹೇಳ್ತೀರಾ ಏನ್ ಕಡೆ ಲೈಕ್ ತುಂಬಾ ಕಡಿಮೆ ಟ್ರೇಡ್ಸ್ ಮಾಡ್ತೀರಾ ಅಂತ. ನಮಗೆ ವಾರಕ್ಕೆ ಒಂದೇ ಟ್ರೇಡ್ ಸಿಕ್ಕರೆ ಐ ಆಮ್ ಹ್ಯಾಪಿ ವಿತ್ ದಟ್, ಬಿಕಾಸ್ ಎಂಡ್ ಆಫ್ ದ ಟೈಮ್ ಎಷ್ಟು ಟ್ರೇಡ್ಸ್ ಮಾಡ್ತೀನಿ ಅಂತಲ್ಲ, ಎಷ್ಟು ಪಿಪ್ಸ್ ಕ್ಯಾಪ್ಚರ್ ಮಾಡ್ತೀರಾ ಅನ್ನೋದು ಮ್ಯಾಟರ್ ಆಗುತ್ತೆ. ಸೊ ಅದರಿಂದ ಐ ಡೋಂಟ್ ಟ್ರೇಡ್ ಮಚ್. ಸಿ, ಪೇಷನ್ಸ್, ಡಿಸಿಪ್ಲಿನ್ ಅಂಡ್ ಕನ್ಸಿಸ್ಟೆನ್ಸಿ, ದಿಸ್ ಇಸ್ ದ ಥಿಂಗ್ ಐ ಫಾಲೋ ಅಂಡ್ ದಿಸ್ ಇಸ್ ದ ಥಿಂಗ್ ಐ ಡೂ. ಓಕೆ, ಸೊ ಗೋಲ್ಡ್ ಅಲ್ಲಿ 150 ಪಿಪ್ಸ್ ಇಸ್ ಡನ್. ಅದು ಬಿಟ್ರೆ ನೆಕ್ಸ್ಟ್ ಇಫ್ ಯು ಗೋ ಫಾರ್ ನೆಕ್ಸ್ಟ್ ನೋಡೋದಾದ್ರೆ ನೆಕ್ಸ್ಟ್ ಇಫ್ ಯು ಸಿ ಬಿಟ್ ಕಾಯಿನ್. ಸೊ ಬಿಟ್ ಕಾಯಿನ್ ಅಲ್ಲಿ ಈ ವೀಕ್ ಅಲ್ಲಿ ಆಲ್ಮೋಸ್ಟ್ 2 ಟ್ರೇಡ್ಸ್ ಪ್ಲಾನ್ ಮಾಡಿದ್ರೆ, ಆ 2 ಟ್ರೇಡ್ಸ್ ಅಲ್ಲಿ ಒಂದು ಈ ಟ್ರೇಡ್, ಸೊ ದಿಸ್ ವಾಸ್ ಅ ಫ್ರೈಡೆ ಟ್ರೇಡ್. ಸೊ ಫ್ರೈಡೆ ಸ್ಟ್ರೈಟ್ ಲೈಕ್ ಲೈವ್ ಸ್ಟ್ರೀಮ್ಸ್ ಅಲ್ಲಿ ಎಂಟರ್ ಆಗಿದ್ದು, ಸ್ಟ್ರೈಟ್ 30 ಪಿಪ್ಸ್ ಎಸ್ ಬುಕ್ ಮಾಡ್ಕೊಂಡ್ರಿ, ಡನ್. ಬಟ್ ಈ ಟ್ರೇಡ್ ಅಪ್ಡೇಟ್ ಮಾಡೋಕ್ಕಾಗಿಲ್ಲ, ಆಚೆ ಇದೆ ಲೈಕ್ ಟೆಲಿಗ್ರಾಮ್ ಅಲ್ಲೂ ಆಗಲಿ ಲೈವ್ ಸ್ಟ್ರೀಮ್ಸ್ ಅಲ್ಲಿ ಅಪ್ಡೇಟ್ ಮಾಡಿಲ್ಲ ಇದು, ಬಟ್ ದಿಸ್ ಮಿಸ್. ಅದು ಬಿಟ್ರೆ ಇನ್ನೊಂದು ದಿಸ್ ವಾಸ್ ಮಂಡೇ. ಸೊ ಮಂಡೇ ಎಂಟರ್ ಆದ್ರೆ ವಿ ಬುಕ್ ಏನೊಂದು 30 ಪಿಪ್ಸ್ ಮಾರ್ಕೆಟ್ ಮೂವ್ಮೆಂಟ್ ಆಗಿ ರಿಸ್ಕ್ ಫ್ರೀ ಆಯ್ತು. ಟೋಟಲ್ ಈ ಟ್ರೇಡ್ ಬ್ರೇಕ್ ಇವರ್ ಕ್ಲೋಸ್ ಆಯ್ತು. ಸೊ ಬಿಟ್ ಕಾಯಿನ್ ಒಂದು ಎಸ್ ಎಲ್ ತಗೊಂಡಿದ್ದೀರಿ ಅಂಡ್ ಗೋಲ್ಡ್ ಅಲ್ಲಿ 150 ಪಿಪ್ಸ್ ಟಾರ್ಗೆಟ್ ತಗೊಂಡಿದ್ದೀರಿ. ಸೊ ದಿಸ್ ಇಸ್ ಆಲ್ ಅಬೌಟ್ ದ ವೀಕ್ ಇನ್ ಗೋಲ್ಡ್ ಅಂಡ್ ಬಿಟ್ ಕಾಯಿನ್. ನೆಕ್ಸ್ಟ್ ನೋಡೋದಾದ್ರೆ ಕರೆನ್ಸಿ ಪೇರ್ಸ್. ಸೊ ಕರೆನ್ಸಿ ಪೇರ್ಸ್ ಅಲ್ಲಿ ಯಾವ್ದಾವ್ದು ತಗೊಂಡಿದ್ರಿ? ಕರೆನ್ಸಿ ಪೇರ್ಸ್ AUD ಒಂದು ಪ್ಲಾನ್ ಮಾಡಿದ್ರಿ. ಸೊ AUD ಅಲ್ಲಿ ಇಫ್ ಯು ಕ್ಯಾನ್ ಸಿ 20 ಪಿಪ್ಸ್ ರಿಸ್ಕ್ ಜೊತೆಗೆ ಸೊ 40 ಪಿಪ್ಸ್ 1:2 ಆಗಿದೆ. ಸೊ ಟ್ರೇಡ್ ಕೂಡ ರಿಸ್ಕ್ ಇತ್ತು. ಸೊ ಇದನ್ನ ಫ್ರೈಡೆ ನಾನು ಎಲ್ಲರೂ ಕ್ಲೋಸ್ ಮಾಡಕ್ಕೆ ಹೇಳಿದೆ, ಬಿಕಾಸ್ ಕರೆನ್ಸಿ ಪೇರ್ಸ್ ನ ಓವರ್ ನೈಟ್ ಹೋಲ್ಡ್ ಮಾಡೋದು ತುಂಬಾ ರಿಸ್ಕ್. ಬಿಕಾಸ್ ಯೂಶಲಿ ಫಟೆಡ್ ಅಕೌಂಟ್ ಟ್ರೇಡ್ ಮಾಡ್ತಾ ಇರ್ತೀರಾ, ಬ್ರೋಕರ್ಸ್ ಏನ್ ಮಾಡ್ತಾರೆ, ಮಾರ್ಕೆಟ್ ಇಲ್ಲಿ ಸ್ಪೈಕ್ಸ್ ಆಗಿಲ್ಲ ಅಂದ್ರೂ ಈ ಮಂಡೇ ಓಪನ್ ಆದಾಗ ಓಪನಿಂಗ್ ಟೈಮ್ ಅಲ್ಲಿ ಅಪ್ ಸೈಡ್ ಆರ್ ಡೌನ್ ಸೈಡ್ ಸ್ಪೈಕ್ ಆಗುತ್ತೆ. ಸೊ ಆ ಟೈಮ್ ಎಷ್ಟೆಲ್ಲ ಆಗ್ಬೋದು, ಏನಾದ್ರು ಆಗ್ಬೋದು. ಸೊ ಅದಕ್ಕೋದು ವೈ ಅಗೇನ್ ನಿಮ್ಮ ಲೈಕ್ ವಿಲ್ ಬಿ ಹ್ಯಾವಿಂಗ್ ಮಚ್ ಮೋರ್ ಅಪರ್ಚುನಿಟೀಸ್ ಇನ್ ದ ಮಾರ್ಕೆಟ್, ರೈಟ್? ಸೊ ವೈಟ್ ರಿಸ್ಕ್ ಮಚ್. ಸೊ ಅದರಿಂದ ADS ಕ್ಲೋಸ್ ಮಾಡ್ಕೊಳಕ್ ಹೇಳಿದೆ. ನೆಕ್ಸ್ಟ್ ಇಫ್ ಯು ಸಿ CADJP, ಇದು ಕೂಡ ಅಷ್ಟೇ ಕ್ಲಿಯರ್ ಮೂವ್ ಟ್ಯಾಪ್ ಆಯ್ತು, 65 ಪಿಪ್ಸ್ ಮೂವ್ಮೆಂಟ್ ಆಯ್ತು, ಇದು ಕೂಡ ಕ್ಲೋಸ್ ಮಾಡ್ಕೊಳಕ್ ಹೇಳಿದೆ. ಜಸ್ಟ್ ಸಿ ಕರೆನ್ಸಿ ಪೇರ್ಸ್ 20 ಪಿಪ್ಸ್ ಇಂದ ನಾವು ಜಾಸ್ತಿ ರಿಸ್ಕ್ ಮಾಡಲ್ಲ, ಸಿಂಪಲ್. ಓಕೆ, ಸೊ ವಿಲ್ ರಿಸ್ಕ್ 20 ಪಿಪ್ಸ್ ಫಾರ್ ದ ಟಾರ್ಗೆಟ್ ಆಫ್ 100 ಪಿಪ್ಸ್, ಸಿಂಪಲ್. ನಾನು ಇದು ಕೂಡ 65 ಪಿಪ್ಸ್ ಆಯ್ತು. ಅಂಡ್ ಅದಾದ್ಮೇಲೆ ಬರ್ತಿರೋದು GBPUSD. ಸೊ ಇದು ಕ್ಲಿಯರ್ ಆಗಿ 20 ಪಿಪ್ಸ್ ರಿಸ್ಕ್ ಮಾಡಿದ್ದು, 100 ಪಿಪ್ಸ್ ಟಾರ್ಗೆಟ್, ಡನ್ ಅಂಡ್ ಡಸ್ಟೆಡ್. ಸೊ ಇದನ್ನ ಕೂಡ ಬುಕ್ ಮಾಡ್ಕೊಳಕ್ ಹೇಳಿದೆ. ಸೊ ಓವರ್ ಆಲ್ ದಿಸ್ ವೀಕ್ ವಾಸ್ ಅ ವೆರಿ ಗುಡ್ ವೀಕ್. ಓಕೆ, ಅಂಡ್ ಎಸ್ ಮಾರ್ಕೆಟ್ಸ್ ಅಲ್ಲಿ ವಾಟ್ ಇಸ್ ದಟ್ ಏನಂತೀರಾ, ಕನ್ಸಲ್ಟೇಷನ್ಸ್ ಇವೆಲ್ಲ ಇದ್ದೇ ಇರುತ್ತೆ. ಅದನ್ನೇನು ಮಾರ್ಕೆಟ್ಸ್ ನ್ಯೂಸ್ ಇರ್ಬೋದು, ಅನ್ನೆಸೆಸರಿ ಮೂವ್ಮೆಂಟ್ಸ್ ಆಗ್ತಿರೋದು ಇವೆಲ್ಲ ಆಗ್ತಾ ಇರುತ್ತೆ, ಅದನ್ನ ನೀವು ತಡೆಯಕ್ ಆಗಲ್ಲ. ಓಕೆ, ಬಟ್ ಎಂಡ್ ಆಫ್ ದಟ್ ಟೈಮ್ ವೀಕ್ ಅಲ್ಲಿ ಡಿಸಿಪ್ಲಿನ್ ಆಗಿರಿ. ಎಷ್ಟು ನಿಮ್ದು ಸೆಟಪ್ ಬರೋರ್ಗು ಟ್ರೇಡ್ ಮಾಡಕ್ ಹೋಗ್ಬಿಡಿ, ಬಂತ ಎಕ್ಸಿಕ್ಯೂಟ್ ಮಾಡಿ. ಓಕೆ, ಓವರ್ ಆಲ್ ಕ್ಲೋಸಿಂಗ್ ವೀಕ್ ವಿತ್ 325 ಪಿಪ್ಸ್. ಸೊ ಟೋಟಲ್ 7 ಟ್ರೇಡ್ಸ್ ತಗೊಂಡ್ರಿ ನಾವು. ಎಷ್ಟು ಟ್ರೇಡ್ಸ್? ಟೋಟಲ್ 7 ಟ್ರೇಡ್ಸ್ ತಗೊಂಡಿದ್ರಿ. ಆ 7 ಟ್ರೇಡ್ಸ್ ಅಲ್ಲಿ 2 ಟ್ರೇಡ್ಸ್ ಬ್ರೇಕ್ ಇವನ್ ಕ್ಲೋಸ್ ಆಗಿದೆ, ಅಂಡ್ 1 ಟ್ರೇಡ್ ಲಾಸ್ ಅಲ್ಲಿ ಆಗಿದೆ, ಇನ್ನು 4 ಟ್ರೇಡ್ಸ್ ಪ್ರಾಫಿಟ್ ಕ್ಲೋಸ್ ಆಗಿದೆ. ಎಂಡ್ ಆಫ್ ದ ವೀಕ್ 325 ಪ್ಲಸ್ ಅಲ್ಲಿ ಕ್ಲೋಸ್ ಮಾಡ್ತಾ ಇದೆ. ಸೊ ದಿಸ್ ಇಸ್ ವಾಟ್ ಕನ್ಸಿಸ್ಟೆನ್ಸಿ ಲುಕ್. ಸೊ ಇಟ್ಸ್ ನಾಟ್ ದಟ್ ಅಬೌಟ್ ಹೌ ಮಚ್ ಯು ಟ್ರೇಡ್, ಎಷ್ಟು ಟ್ರೇಡ್ ಮಾಡ್ತೀರಾ ಅಂತಲ್ಲ, ಹೌ ಮಚ್ ಎಷ್ಟು ಲಾಸಸ್ ಎಷ್ಟು ಅವಾಯ್ಡ್ ಮಾಡ್ತೀರಾ. ಬ್ರೇಕ್ ಇವನ್, ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್, ಬಿಕಾಸ್ ಮಾರ್ಕೆಟ್ಸ್ ತುಂಬಾ ಜನ ಏನ್ ಮಾಡ್ತೀರಾ, ಮಾರ್ಕೆಟ್ 200-300 ಪಿಪ್ಸ್ ಆದ್ರೂ ಸುಮ್ಮನೆ ಹಂಗೆ ಕೂತಿರ್ತೀರಾ, ಇದರ SL ಟಾರ್ಗೆಟ್ಸ್, ದಟ್ ಡಸ್ ನಾಟ್ ಮೇಕ್ ಸೆನ್ಸ್. ಆತರ ಮಾಡಕ್ ಹೋಗ್ಬೇಡಿ. ಮೇಕ್ ಶೂರ್ ಯೂಸ್ ದ ರಿಸ್ಕ್ ಫ್ರೀ. ಓಕೆ, ನೀವು ಆತರ ಮಾಡ್ತೀರಾ ಎಲ್ಲಾ ಟ್ರೇಡ್ ಅಲ್ಲಿ ಮಾಡಿ. ಒಂದ್ ಟ್ರೇಡ್ ಅಲ್ಲಿ ಆತರ ಮಾಡೋದು ಏನ್ ಒಂದ್ ಟ್ರೇಡ್ ಆತರ ಮಾಡ್ತೀರಾ, ಇನ್ನೊಂದ್ ಟ್ರೇಡ್ ಅಲ್ಲಿ ಬಿಡ್ತೀರಾ, ಆ ಟ್ರೇಡ್ ಅಲ್ಲಿ ಏನಾಗುತ್ತೆ, ಬಂದಿರ್ತೀರಾ ನಿಮ್ ಝೋನ್ ಸ್ಟಾಪ್ ಆಗಿ ಮೇಲೆ ಹೋಗುತ್ತೆ. ಸೊ ನಿಮ್ದು ಟ್ರೇಡಿಂಗ್ ಇದೆ, ಎನ್ವಿರಾನ್ಮೆಂಟ್ ಫಾಲ್ ಆಗುತ್ತೆ. ಸೊ ಸ್ಟಿಕ್ ಟು ಪ್ಲಾನ್. ಇಲ್ಲ SL ಇದೆ ಟಾರ್ಗೆಟ್, ಕಂಪ್ಲೀಟ್ ಆಗಿ ಅದ್ನೇ ಮಾಡಿ. ಇಲ್ಲ ಬ್ರೇಕ್ ಇವನ್ ಮಾಡ್ತೀರಾ, ಎಲ್ಲಾ ಟ್ರೇಡ್ಗೂ ಬ್ರೇಕ್ ಇವನ್ ಮಾಡಿ. ಇಲ್ಲ ರಿಸ್ಕ್ ಯೂಸ್ ಮಾಡ್ತೀರಾ, ಅದೇ ಬ್ರೇಕ್ ಇವನ್ ರಿಸ್ಕ್ ಎರಡು ಒಂದೇ. ಸೊ ಎಲ್ಲದಕ್ಕೂ ಯೂಸ್ ಮಾಡಿ, ಡಿಪೆಂಡ್ ಅಪಾನ್ ಯು ಗೈಸ್. ಓಕೆ, so overall happy weekend everyone, and have a good week. So stay tuned for the next week. We'll see live streams Monday the current agana. And till then, take care. Bye bye guys. Happy weekend everyone. Start enjoying your week. Start withdrawing your profits and enjoy the life guys. Thank you.